ಸಿಡಿಲನಂತೆ ಆರ್ಭಟಿಸಿ ಈ ಜಯರಾಜ್ ಊರಿಗೆ ಕಾಲಿಟ್ರೆ ಸಾಕು. ಹಸು ಕೂಸು ನಡುಗುತ್ತೆ, ಹುಡುಗಿಯರಲ್ಲಿ ಆಗುತ್ತೆ ಪುಳಕ. ಗಂಗಳೆಯರ ಪಾಲಿಗೆ ಮಹಾಕಳಂಕ. ನೋಡುಗರ ಕಣ್ಣು ಎರಡಿರ್ಬೋದು, ಆದ್ರೆ ನೋಡೋ ನೋಟ ಮಾತ್ರ ಒಂದೇ. ಈ ಜಯರಾಜನ ಎದುರಾಕೊಂಡ್ರೆ ಈ ಭೂಮಿ ಮೇಲೆ ಯಾರು ಹುಚ್ಚಲ್ಲ, ಚೋದು ಇಲ್ಲ. ಅಂದಾಗ ನಾನು ಕೊಟ್ಟಿರುವ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಅಲ್ಲ, ಸಾರಾಯ್ ಫ್ಯಾಕ್ಟ್ರಿ. ನಾನು ಕೊಟ್ಟಿರುವ ಫ್ಯಾಕ್ಟ್ರಿಗೆ ಅಡ್ಡ ಬರುವರಲ್ಲ ಆ ಗುರು ನಿಂಗಯ್ಯನ ತಮ್ಮ ಅರ್ಜುನ. ಅರ್ಜುನ, ತಂಗಾಳಿಯಾಗಿ ನಿನ್ನ ತಮ್ಮನ ಸ್ನೇಹ ಬೆಳೆಸಿ ಬಿರು ಗಾಳಿಯಾಗಿ ನಿನ್ನ ಮನೆ ಹೊಕ್ಕಿ ಸುಂದರ ಗಾಳಿಯಾಗಿ ನಿನ್ನ 3 ಎಕರೆ ಜಮೀನನ್ನ ವಶಪಡಿಸಿಕೊಂಡೆ ಹೋದ್ರೆ मेरा नाम जयराज नहीं. ಯಾರು ಆಳುಗಳನ್ನು ತಂದು ನಮ್ಮ ಆಳುಗಳನ್ನು ಹೊಡೆದಂತಲ್ಲ, ಯಾರು ಬಂಡ್ ಬಡ್ಡಿ ಮಗ. ಸಾವುಕಾರ, ಈ ಕಾಡಿ ರಾಜನಾಗ ನಿಮ್ಮ ಸಿಂಹ ಗರ್ಜನೆ ನೋಡಿ ಬೆಚ್ಚಿ ಬಿದ್ದಿರ್ಬೇಕು ಅಂತೀನಿ. ಅಂದಂಗ ಒಂದು ಎಕಸ್ತಿತ್ತು ಒಂದು ಬಡಕುನಿಯಿಂದ ನಿಮಗ್ ಸವಾಲ. ಸಾವುಕಾರ, ಹೊಸಕ್ಕೆ ಹಾಕಿದ್ರೆ ಹೊಸಕ್ಕೆ ಕುಲಕರ್ಣಿ, ಹೊಸಕ್ಕೂ ಮುಂಚೆನೆ ಆ ಅರ್ಜುನನಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬೇಕು. ಆವಾಗ ಈ ಊರಿನ ಜನ ಭಯ 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 ಪಡ್ಬೇಕು. ಆವಾಗ ನಮ್ ತಂಟೆಗೆ ಯಾರು ಬರಲ್ಲ. ಸಾವುಕಾರ, ತಂಟಿ ಬರುದೇನ್ರಿ? ಅಮ್ಮಿ ಗಂಡ ಅಮ್ಮೀರ ಅಂದ್ರ ಎಮ್ಮಿ ಕೊಟ್ಟಿಗೆ ಆಗಿದೆ ಅರ್ಜುನ ಕತಿ. ಸಾವುಕಾರ, ಸೊಕ್ಕಿದವನಿಗೆ ಹಿರಿಯರು ಒಂದು ಮಾತ ಹೇಳಿದ್ದಾರೆ, ನೆಣ ಹೆಚ್ಚಾದ ಮನುಷ್ಯ ಹಗ್ಗ ಬಿಚ್ಚಿದ ಎಮ್ಮಿ ಹೆಚ್ಚು ದಿನ ಬದುಕುವುದಿಲ್ಲ ಅಂತ. ಇಂಥವರನ್ನ ನೋಡಿ ಹೇಳಿರ್ಬೇಕಂತಿದೆ. ಕುಲಕರ್ಣಿ, ನೋಣ ಹೆಚ್ಚಾದ್ರೆ ಮಾತ್ರಕ್ಕೆ ಅರ್ಜುನ ತನ್ನದೇ ದರ್ಬಾರ್ ಎಂದು ನೋಡಿ ಮುಂದುವರಿಯಲು ಬಂದ್ರೆ ನನ್ನ ಮುದ್ದು ತುಂಬಿದ ಬಂದೂಕಿನಿಂದ ಅವನನ್ನ ಯಮನಿಗೆ ಕಳಿಸ್ತಾನೆ ಈ ಜಯರಾಜ್. ಲೇ ಜಯರಾಜ್, ಮದ್ದು ತುಂಬಿದ ಬಂದೂಕಿನಿಂದ ನನ್ನನ್ನ ಸಾಯಿಸೋದಕ್ಕೆ ನನ್ನ ನೀನು ಬಚ್ಚ ಅಂದುಕೊಂಡಿಯಾ? ನಿನ್ನಂತ 100 ಜನ ಮದ್ದು ತುಂಬಿದ ಬಂದೂಕಿನಿಂದ ಬಂದ್ರು ಅವರೆಲ್ಲರ ಎದೆ ಗುಂಡಿಗೆಯನ್ನ ಬಿಗಿಯೋ ಗೊಂಡು ಗಲೀನೋ ನಾನು. ಗಂಡು ಗುಂಡಿಗೆ ಇರೋ ಅರ್ಜುನ ಇವರು ಆರ್ಭಟಿಸಿ ಮಿಂಚು ಮಿಂಚು ಮರೆಯದಂತೆ